ಎಲ್ಲರಿಗೂ ನಮಸ್ಕಾರ. ಡೀಪ್ ಸೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರತಿಯೊಂದು ಕಥೆಯಲ್ಲೂ ಜೀವವಿರಬೇಕು, ಮನಸ್ಸಿಗೆ ಇಂಪು ನೀಡುವ ಸ್ವರ ಇರಬೇಕು. ಗತ ಬದುಕಿನಲ್ಲಿ ಘಟಿಸಿದ್ದ ಕೆಲವೊಂದು ಪ್ರಸಂಗಗಳು ಜನಪದ ಕಥೆಗಳ ರೂಪದಲ್ಲಿ ಮೂಡುತ್ತದೆ. ಇಂಥದೊಂದು ಅಪರೂಪದ ಕಥೆಯನ್ನು ಕೇಳೋಣ ಬನ್ನಿ. ಬಹಳ ಹಿಂದಿನ ಕತೆ. ಕಾಡಿನ ತಪ್ಪಲಿನಲ್ಲಿ ಬಾಳುತ್ತಿದ್ದ ಒಬ್ಬ ಮನುಷ್ಯ ತನ್ನ ದೈನಂದಿನ ಕಾರ್ಯಗಳಲ್ಲಿ ಮುಳುಗಿದ್ದಾಗ ಒಂದು ವಿಚಿತ್ರ ವಸ್ತುವಿನ ಕಡೆ ಅವನ ಗಮನ ಸೆಳೆಯಿತು. ಸೂರ್ಯನ ಕಿರಣಗಳು ಆ ವಸ್ತುವಿಗೆ ಸೋಕಿ ಆ ವಸ್ತು ಹೊಳೆಯುತ್ತಿತ್ತು. ಅವನಿಗೇನೋ ವಿಸ್ಮಯವಾಗಿ ಕುತೂಹಲದಿಂದ ತಾನದನ್ನು ಎತ್ತಿಕೊಳ್ಳುತ್ತಾನೆ. ಅದರೊಳಗೆ ತಾನು ಹಿಂದೆಂದೂ ಕಾಣದ ತನ್ನದೇ ಪ್ರತಿಬಿಂಬವನ್ನು ಕಂಡು ಬೆರಗಾಗುತ್ತಾನೆ. ಇದು ಇತ್ತೀಚೆಗಷ್ಟೇ ತೀರಿ ಹೋದ ತನ್ನ ತಂದೆಯೇ ಇರಬೇಕು ಎಂದು ತನ್ನಂತೆಯೇ ಕಾಣುತ್ತಿದ್ದ ತನ್ನ ತಂದೆಯನ್ನು ನೆನೆಸಿಕೊಂಡು ಕನ್ನಡಿಯನ್ನು ಅಪ್ಪಿಕೊಂಡು ಕಣ್ಣೀರಿಡುತ್ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ತನ್ನ ತಂದೆಯನ್ನು ನೋಡಲು ಆ ಕನ್ನಡಿಯತ್ತ ಓಡುತ್ತಾನೆ. ಅವನ ದೃಷ್ಟಿಯಲ್ಲಿ ಅದು ಪವಿತ್ರ ವಸ್ತುವಾಗಿರುತ್ತದೆ. ಆದರೆ ಈ ಕತೆ ಕೇವಲ ಅವನಿಗೆ ಮಾತ್ರ ಸೀಮಿತವಲ್ಲ. ಈ ಕನ್ನಡಿ ತನ್ನದೇ ಆದ ಕತೆ ಹೇಳಲು ಸಿದ್ಧವಾಗಿತ್ತು. ಅವನ ಹೆಂಡತಿಗೆ ಗಂಡನ ನಡವಳಿಕೆಯ ಬಗ್ಗೆ ಸಂಶಯ ಬರತೊಡಗಿತು. ಅವನಿಲ್ಲದ ಸಮಯ ನೋಡಿ ಆತ ಆಸಕ್ತಿಯಿಂದ ಬಚ್ಚಿಟ್ಟಿದ್ದ ಕನ್ನಡಿಯನ್ನು ನೋಡಲು ಕೈ ಹಾಕುತ್ತಾಳೆ. ಏನಿತ್ತು ಅಲ್ಲಿ? ಅವಳಿಗೆ ತನ್ನ ಬಿಂಬವೇ ಕಾಣುತ್ತದೆ. ಆದರೆ ಆ ಬಿಂಬ ತನ್ನದೇ ಎಂದು ಅರಿಯಲು ಆಕೆ ಆವರೆಗೆ ಕನ್ನಡಿಯನ್ನು ನೋಡಿಯೇ ಇರಲಿಲ್ಲ. ಅವಳ ಮನದಲ್ಲಿ ಸಂಶಯದ ಬೀಜ ಹೆಮ್ಮರವಾಗತೊಡಗುತ್ತದೆ. ಇದು ಯಾವುದೋ ಬೇರೆ ಹೆಂಗಸಿರಬೇಕು, ನನಗೆ ತಿಳಿಯದಂತೆ ನನ್ನ ಪತಿ ಇನ್ನಾವಳ ಜೊತೆ ಸಂಬಂಧ ಹೊಂದಿರಬೇಕು ಎಂದು ತನ್ನ ಗಂಡನನ್ನು ಸಂಶಯದ ದೃಷ್ಟಿಯಿಂದ ನೋಡತೊಡಗುತ್ತಾಳೆ. ಅವಳ ಕಣ್ಣಿಗೆ ಕಂಡ ಸುಳ್ಳು ಅದೆಷ್ಟೋ ವರ್ಷಗಳ ಪ್ರೀತಿಯನ್ನು, ಸಂಬಂಧವನ್ನು ಹೊಸಕಿ ಹಾಕಿತ್ತು. ಕೆಲವು ದಿನಗಳ ನಂತರ ಈ ಕನ್ನಡಿ ಅವಳ ಅತ್ತೆಯ ಕೈಗೆ ಸಿಗುತ್ತದೆ. ಅತ್ತೆಗೆ ತನ್ನ ಪ್ರತಿಬಿಂಬದಲ್ಲಿ ಹಣ್ಣು ಮುದುಕಿಯ ಕಾಯ ಕಾಣಸಿಗುತ್ತದೆ. ಈ ಮುದುಕಿ ಯಾರಪ್ಪ ಎಂದುಕೊಳ್ಳುತ್ತಾಳವಳು. ವಾಸ್ತವದಲ್ಲಿ ಈ ಕನ್ನಡಿಯು ಅವರವರ ಪ್ರತಿಬಿಂಬವನ್ನು ಸರಿಯಾಗಿಯೇ ತೋರಿಸುತ್ತಿತ್ತು. ಆದರೆ ಕಣ್ಣಿಗೆ ಕಂಡ ಸತ್ಯಕ್ಕೆ ಪ್ರತಿಯೊಬ್ಬರು ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡಿದರು. ಅವರು ತಾವು ಬಿಂಬದ ಹಿಂದೆ ಯಾರನ್ನು ನೋಡಬಯಸಿದರೋ ಅದನ್ನೇ ನೋಡಿದರು. ಈ ಕತೆ ಒಂದು ಜೀವನದ ಕಟು ಸತ್ಯವನ್ನು ಹೇಳುತ್ತದೆ. ನಾವು ಕಂಡದ್ದೆಲ್ಲವೂ ಸತ್ಯವಾಗಿರಬೇಕೆಂದೇನಿಲ್ಲ. ಸತ್ಯವೆಂಬುದು ಅವರವರು ನೋಡುವ ದೃಷ್ಟಿಕೋನದಲ್ಲಿದೆ. ಅದು ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ನೀಡುತ್ತದೆ. ನಾವು ಅದನ್ನು ಯಾವ ದೃಷ್ಟಿಕೋನದಿಂದ ನೋಡುತ್ತೇವೆ ಅನ್ನುವುದೇ ಮುಖ್ಯ. ನಮ್ಮ ಜೀವನದಲ್ಲಿಯೂ ಇಂತಹ ಸತ್ಯಾನ್ವೇಷಣೆಗಳು ಬರುತ್ತವೆ. ನಾವು ಕೂಡ ನಮ್ಮ ಕಣ್ಣಿಗೆ ಕಂಡದ್ದೇ ಸತ್ಯವೆಂದುಕೊಳ್ಳುತ್ತೇವೆ. ಕಥೆಯೊಳಗಿನ ಕನ್ನಡಿಯೊಳಗಿನ ಬಿಂಬದಂತೆ. ಆ ಕನ್ನಡಿಯಲ್ಲಿ ಬಿಂಬವೊಂದು ಇದ್ದು ಅದು ನಮ್ಮನ್ನು ಕಾಡುವಂತೆ ಮಾಡುತ್ತದೆ. ಕನ್ನಡಿ ಎಂದರೆ ಕೇವಲ ಪ್ರತಿಫಲನದ ಸಾಧನವಲ್ಲ, ಅದು ಬದುಕಿನ ಪ್ರತಿಫಲನ, ನಮ್ಮ ಯೋಚನೆಯ ಮತ್ತು ಅನುಭವದ ಅವತರಣಿಕೆ. ಹಿರಿಯರ ಮಾತಿನಂತೆ ಪ್ರತ್ಯಕ್ಷ ನೋಡಿದರೂ ಪರಾಂಬರಿಸಿ ನೋಡಬೇಕು. ಈ ಕತೆ ಕೇಳುತ್ತಾ ಕನ್ನಡಿದುರು ನಿಂತು ನಿಮ್ಮ ಬಿಂಬವನ್ನು ನೋಡಿ. ನಿಮಗೆ ಕಾಣುತ್ತಿರುವುದು ಏನು? ಅದು ಸತ್ಯವೋ ಅಥವಾ ನಿಮ್ಮ ಭಾವನೆ, ಕಲ್ಪನೆಯೋ? ಈ ಪ್ರಶ್ನೆಯನ್ನು ನಿಮ್ಮ ಆತ್ಮಸಾಕ್ಷಿಯೊಂದಿಗೆ ಕೇಳಿ. ಸತ್ಯ ಯಾವಾಗಲೂ ಕನ್ನಡಿಯೊಳಗಿನ ಬಿಂಬದಂತೆ ಸರಳವಾಗಿರುತ್ತದೆ. ಆದರೆ ನಾವು ಅದಕ್ಕೆ ನಮ್ಮದೇ ಆದ ಬಣ್ಣವನ್ನು ಬೆರೆಸಿ ಮಂಜಾಗಿಸುತ್ತೇವೆ. ಕಣ್ಣಿಗೆ ಕಾಣುವುದನ್ನು ಮನಸ್ಸು ಯಾವ ರೀತಿಯಲ್ಲಿ ರೂಪಿಸುತ್ತದೆ ಎನ್ನುವುದೇ ಈ ಕಥೆಯ ನೀತಿ ಪಾಠ. ನಮ್ಮ ಮನಸ್ಸು ಕನ್ನಡಿಯಂತೆ ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿದ್ದರೂ ಅದರಲ್ಲಿ ಕಾಣುವ ಪ್ರತಿಬಿಂಬ ನಮ್ಮದು ಅನ್ನೋದು ಅರ್ಥ ಮಾಡಿಕೊಳ್ಳುವುದು ನಮ್ಮ ಮುಖ್ಯ ಕರ್ಮ. ನೀವು ಯಾರನ್ನು ನೋಡಿದರೂ ಅವರ ಬಗ್ಗೆ ನಿಮ್ಮ ಒಳಮನಸ್ಸು ಹೇಗೆ ವಿಶ್ಲೇಷಣೆ ಮಾಡುತ್ತದೆ, ನೀವು ಅವರ ಬಿಂಬವನ್ನು ಯಾವ ರೀತಿ ಸ್ವೀಕರಿಸುತ್ತೀರಿ ಎಂಬುದು ಈ ಕಥೆಯ ಪಾಠ. ನಿಮ್ಮ ಕಣ್ಣಿಗೆ ಕಾಣುವುದು ಮತ್ತು ಅದರ ಹಿಂದಿರುವ ಸತ್ಯ ಯಾವುದು, ನಂಬುವುದು ಯಾವುದನ್ನು, ಆಯ್ಕೆ ನಿಮ್ಮದು, ದಾರಿ ನಿಮ್ಮದು, ಕನ್ನಡಿಯಲ್ಲಿರುವ ಬಿಂಬವು ನಿಮ್ಮದು.